ಎಸ್, ಈಗ ನಾವು ಏನು ಡಿಸ್ಕಷನ್ ಮಾಡೋದಪ್ಪ ಅಂತಂದ್ರೆ ನೋಡ್ರಿ, ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡೋಣ, ರೈಟ್? ಎಸ್, ನೋಡ್ರಿ, ಬೇಸಿಕ್ ಕಾನ್ಸೆಪ್ಟ್ಸ್ಗಳು. ಸೊ ಇವುಗಳನ್ನು ಒಂದು ನಾವು ಗಮನದಲ್ಲಿ ಇಟ್ಕೋಬೇಕೇನಪ್ಪ ಅಂತಂದ್ರೆ, ನಾವು ಈ ಚಾಪ್ಟರಲ್ಲಿ ಬಂದಿರತಕ್ಕಂಥ ಒಂದು ಸ್ಮಾಲ್ ಟಾಪಿಕ್ಸ್ಗಳಿದ್ದಾವೆ, ಅದನ್ನು ನಿಮ್ಮ ಕ್ಲಾಸಸ್ಗಳಲ್ಲಿ ಹೇಳ್ತಾರೆ. ಬಟ್ ಅದನ್ನೇ ನಾವು ಅದನ್ನು ಏನು ಮಾಡ್ತೀವಪ್ಪ ಅಂದರೆ ಅದನ್ನು ಸ್ಕಿಪ್ ಮಾಡೋಂಗಿಲ್ಲ. ಯಾಕಂದ್ರೆ ಅವುಗಳನ್ನ ನಾವು ಸ್ಕಿಪ್ ಮಾಡಿದಪ್ಪ ಅಂದ್ರೆ ಪ್ರಾಬ್ಲಮ್ಸ್ಗಳು ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ, ರೈಟ್? ಎಸ್. ಸೊ ನೋಡ್ರಿ, ಮೊದಲನೇದಾಗಿ ನಾವು ನ್ಯಾಚುರಲ್ ನಂಬರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾಕಂತಂದ್ರೆ ಫಂಕ್ಷನ್ ಅನ್ನು ಡಿಫೈನ್ ಮಾಡಬೇಕಾದ್ರೆ ಫಂಕ್ಷನ್ ಫ್ರಮ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಅಂತ ಹೇಳ್ತಾರೆ. ಹಾಗಾದ್ರೆ ನ್ಯಾಚುರಲ್ ನಂಬರ್ ಏನು ಅಂತಕ್ಕಂಥ ಡಿಸ್ಕಷನ್ ಮಾಡೋಣ, ರೈಟ್? ಸೊ ನ್ಯಾಚುರಲ್ ನಂಬರ್ ಏನಪ್ಪಾ ಅಂತಂದ್ರೆ ಆ ನಂಬರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1ರಿಂದ ಇನ್ಫಿನಿಟಿವರೆಗೂ ಸ್ಟಾರ್ಟ್ ಆಗುತ್ತೆ. ಓಕೆನಾ? 1 to infinity. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನ್ಯಾಚುರಲ್ ನಂಬರ್ಸ್ ಅಲ್ಲಿ ನೆಗೆಟಿವ್ ನಂಬರ್ಸ್ ಇಲ್ಲ, ಮೈನಸ್ ನಂಬರ್ಸ್ ಇಲ್ಲ, ಪಾಯಿಂಟ್ ಅಲ್ಲಿ ಇರಂಗಿಲ್ಲ, ಫ್ರಾಕ್ಷನ್ಸ್ ಅಲ್ಲಿ ಇರಂಗಿಲ್ಲ, ನೆಗೆಟಿವ್ ನಂಬರ್ಸ್ ಇರಂಗಿಲ್ಲ, ಫ್ರಾಕ್ಷನ್ಸ್ ಅಲ್ಲಿ ಇರಂಗಿಲ್ಲ. ಏನ್ ಗಮನದಲ್ಲಿ ಇಟ್ಕೋಬೇಕಂದ್ರೆ ನ್ಯಾಚುರಲ್ ನಂಬರ್ ಅಲ್ಲಿ ಜೀರೋ ಸಹಿತ ಬರೆಯಂಗಿಲ್ಲ. ಇದು ಇಂಪಾರ್ಟೆಂಟ್. ನ್ಯಾಚುರಲ್ ನಂಬರ್ ಅಲ್ಲಿ 1, 2, 3 ಅಪ್ ಟು ಇನ್ಫಿನಿಟಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ ನೋಡ್ರಿ, ಇಂಟೀಜರ್ಸ್ ಝೆಡ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಇಂಟೀಜರ್ಸ್ ಝೆಡ್ ಇಂದ ಡಿನೋಟ್ ಮಾಡ್ತೀವಿ. ಓಕೆನಾ? n is equal to z is equal to. ಓಕೆನಾ? ಸೊ ಝೆಡ್ ಅಂತಂದ್ರೆ ನಿಮಗೆ ಗೊತ್ತಾಗಬೇಕು, ಇಂಟೀಜರ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ಸೊ ಇಂಟೀಜರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡ್ರಿ? ಇಂಟೀಜರ್ಸ್ ನೆಗೆಟಿವ್ ನಂಬರ್ಸ್ ಇದೆ, 0 ಇದೆ, ಪಾಸಿಟಿವ್ ನಂಬರ್ಸ್ ಇದೆ. ಸೊ ನೆಗೆಟಿವ್ -1 -2 ಇದೆ ಅಲ್ಲ, ಇದು ಮೈನಸ್ ಇನ್ಫಿನಿಟಿ ಮಟ್ಟ ಹೋಗುತ್ತೆ. ಸೊ ಮಿಡಲ್ 0 ಬರುತ್ತೆ, 1, 2 ಅಪ್ ಟು ಪ್ಲಸ್ ಇನ್ಫಿನಿಟಿ ಮಟ್ಟ. ಸೊ ಇಲ್ಲಿ ಮೈನಸ್ ಇನ್ಫಿನಿಟಿ ತನಕ ಪ್ಲಸ್ ಇನ್ಫಿನಿಟಿ ಪ್ಲಸ್ 0 ಎಲ್ಲ ಇದೆ. ಹೌದಾ? ಇಂಟೀಜರ್ಸ್ ಅಲ್ಲಿ ಇದು ನೆನಪಿಟ್ಕೋಬೇಕು. ಆಮೇಲೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ರಿಯಲ್ ನಂಬರ್ಸ್. ಸೊ ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್, ಬಹಳ ಇಂಪಾರ್ಟೆಂಟ್. ಅದು ರಿಯಲ್ ನಂಬರ್ಸ್ ಅಲ್ಲಿ ಏನು ಬರುತ್ತೆಪ್ಪ ಅಂತಂದ್ರೆ, ರಿಯಲ್ ನಂಬರ್ಸ್ ಅಲ್ಲಿ ನೋಡ್ರಿ 0 ಬರುತ್ತೆ, ಪಾಸಿಟಿವ್ ನಂಬರ್ಸ್ ಬರುತ್ತೆ ಅಪ್ ಟು ಇನ್ಫಿನಿಟಿ, ನೆಗೆಟಿವ್ ನಂಬರ್ಸ್ ಬರುತ್ತೆ ಅಪ್ ಟು ಮೈನಸ್ ಇನ್ಫಿನಿಟಿ. ಆದ್ರೆ ಇಲ್ಲಿ ಫ್ರಾಕ್ಷನ್ಸ್ ನಂಬರ್ ಬರುತ್ತೆ. ನಾವು 1/2 ಅಥವಾ ಆರ್ 0.5. ಸೊ 0.5 ಪಾಯಿಂಟ್ ಅಲ್ಲಿನೂ ಬರುತ್ತೆ, ಫ್ರಾಕ್ಷನ್ ಅಲ್ಲಿನೂ ಬರುತ್ತೆ. ಓಕೆನಾ? ಆಮೇಲೆ ಸ್ಕ್ವೇರ್ ರೂಟ್ ನಂಬರ್ಸು ಹೌದ್ರಿ. ಯಾವುದು? ರಿಯಲ್ ನಂಬರ್ಸ್. ಸೊ ಈ ಮೂರು ನಂಬರ್ಸ್ಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಏನು ಬರುತ್ತೆ? 1 to ಇನ್ಫಿನಿಟಿ ತನಕ. ಇಲ್ಲಿ ಯಾವುದೇ ನೆಗೆಟಿವ್ ನಂಬರ್ಸ್ ಬರಲ್ಲ, 0 ಬರಲ್ಲ, ಪಾಯಿಂಟ್ ಅಲ್ಲಿ ಸಹಿತ ಬರಲ್ಲ. ಆದರೆ ಇಂಟೀಜರ್ಸ್ ಅಲ್ಲಿ ಏನು ಬರುತ್ತೆ? 0 ಬರುತ್ತೆ, ಪಾಸಿಟಿವ್ ನಂಬರ್ಸ್ ಬರುತ್ತೆ ಅಪ್ ಟು ಇನ್ಫಿನಿಟಿ ಮಟ್ಟ, ನೆಗೆಟಿವ್ ನಂಬರ್ಸ್ ಬರುತ್ತೆ ಅಪ್ ಟು ನೆಗೆಟಿವ್ ಇನ್ಫಿನಿಟಿ ಮಟ್ಟ. ಓಕೆನಾ? ಇಲ್ಲಿ ಪಾಯಿಂಟ್ ಅಲ್ಲಿ ಬರಲ್ಲ. ಬಟ್ ಪಾಯಿಂಟ್ ಅಲ್ಲಿ ಬರೋದು ಯಾವುದಪ್ಪ ಅಂದ್ರೆ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಲ್ಲಿ 0 ಬರುತ್ತೆ, ನೆಗೆಟಿವ್ ನಂಬರ್ಸ್ ಬರುತ್ತೆ, ಪಾಯಿಂಟ್ ಅಲ್ಲಿ ಬರುತ್ತೆ, ಫ್ರಾಕ್ಷನ್ ಅಲ್ಲಿ ಬರುತ್ತೆ, ಆಮೇಲೆ ಸ್ಕ್ವೇರ್ ರೂಟ್ ನಂಬರ್ಸ್ ಬರುತ್ತೆ, ಸ್ಕ್ವೇರ್ ರೂಟ್ ಪಾಸಿಟಿವ್ ನಂಬರ್ಸ್ ಬರುತ್ತೆ. ಓಕೆನಾ? ಸೊ ಇದಿಷ್ಟು ನೆನಪಿಟ್ಟಬೇಕು. ಪ್ರಾಬ್ಲಮ್ಸ್ಗಳು ಡಿಸ್ಕಷನ್ ಮಾಡಬೇಕಾದ್ರೆ ಅಲ್ಲಿ ಹೇಳ್ತೀನಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ ನೋಡ್ರಿ, ಏನಪ್ಪಾ ಅಂತಂದ್ರೆ ಮಾಡ್ಯುಲಸ್ ಫಂಕ್ಷನ್. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇದು ಮಾಡ್ಯುಲಸ್ ಫಂಕ್ಷನ್ ಅಂತ ಹೇಳಿ ಕೊಟ್ಟಿರ್ತಾರೆ. y is equal to ಏನು ಕೊಟ್ಟಿರ್ತಾರೆ? y is equal to mod x. ಸೊ ಮಾಡ್ಯುಲಸ್ ಫಂಕ್ಷನ್ ಏನಪ್ಪಾ ಅಂದ್ರೆ ವಾಟ್ ಎವರ್ ದ ನೆಗೆಟಿವ್ ನಂಬರ್ಸ್ ಇನ್ಸೈಡ್ ದ ಮಾಡ್ಯುಲಸ್ ಫಂಕ್ಷನ್ ದಟ್ ಕಮ್ಸ್ ಔಟ್ ಆಫ್ ದಿ ಪಾಸಿಟಿವ್ ಔಟ್ಪುಟ್. ಸೊ ಏನೇ ಒಂದು ನೆಗೆಟಿವ್ ನಂಬರ್ ಮಾಡಲ್ ಇತ್ತಪ್ಪ ಅಂದ್ರೆ ಅದು ಪಾಸಿಟಿವ್ ಔಟ್ಪುಟ್ ಬರುತ್ತೆ. ಇದು ನಿಮಗೆ ಫಸ್ಟ್ PUC ಅಲ್ಲಿ ಕಲ್ತಿರ್ತೀರಿ, ಆದ್ರೂ ನಿಮಗೆ ರಿವೈಸ್ ಮಾಡ್ತಾ ಇದ್ದೀನಿ. ದ ವ್ಯಾಲ್ಯೂ ಆಫ್ ಮಾಡ್ಯುಲಸ್ ಫಂಕ್ಷನ್ ಇಸ್ ಆಲ್ವೇಸ್ ಪಾಸಿಟಿವ್. ಓಕೆನಾ? ಎಕ್ಸಾಂಪಲ್ ನೋಡೋದಾದ್ರೆ ಮಾಡ್ಯುಲಸ್ ಆಫ್ -2 ಅಂದ್ರೆ ಪಾಸಿಟಿವ್ 2. ಸೊ ಮಾಡ್ಯುಲಸ್ ಆಫ್ -5 ಅಂತಂದ್ರೆ ಅದು ಪಾಸಿಟಿವ್ 5. ಓಕೆನಾ? ಪಾಸಿಟಿವ್ 5 ನ ಆಗುತ್ತೆ. ಸೊ ನೆಗೆಟಿವ್ ಇದ್ರೆ ಮಾತ್ರ ಪಾಸಿಟಿವ್ ಆಗಿಬಿಡುತ್ತೆ. ಸೊ ಮಾಡ್ಯುಲಸ್ ಫಂಕ್ಷನ್ ಆಲ್ವೇಸ್ ಪಾಸಿಟಿವ್. ಓಕೆನಾ? ಇದು ಇಷ್ಟು ಗೊತ್ತು. ಆಮೇಲೆ ನೋಡ್ರಿ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಅನ್ನು ಡಿಸ್ಕಷನ್ ಮಾಡಬೇಕಾದ್ರೆ ಅಲ್ಲಿ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದ್ರೆ y is equal to ಈ ತರ ಸಿಂಬಲ್ ಹಾಕಿ ನಾವು ಬರೀತೀವಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಓಕೆನಾ? ಈ ಸಿಂಬಲ್ ಅಲ್ಲ. ಓಕೆನಾ? ಯಾವ ತರ ಬರೀತೀವಿ? ಎಕ್ಸ್, ಈ ತರ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಸೊ ನೋಡ್ರಿ, ಇಟ್ ರೌಂಡ್ಸ್ ಅಪ್ ದಿ ನಂಬರ್ ಟು ದಿ ನಿಯರೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದಿ ಗಿವನ್ ನಂಬರ್. ಇದರ ಅರ್ಥ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಮುಖಾಂತರ ನೋಡ್ಕೊಳ್ಳೋಣ. ಏನಪ್ಪಾ ಅಂದ್ರೆ ನೋಡ್ರಿ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಫ್ 1.6 is 1. ಹೇಗಪ್ಪ ಅಂತಂದ್ರೆ ನೋಡ್ರಿ, ಒಂದು ನಂಬರ್ ಲೈನ್ ಅನ್ನು ನೋಡ್ರಿ, 1.6 ಎದರ ಮಧ್ಯದಲ್ಲಿ ಬರುತ್ತೆ? 1.6 ಲೈಸ್ ಬಿಟ್ವೀನ್ 1 to 2. ಇವು ಎರಡರ ನಡುವೆ 1.6 ಬರುತ್ತೆ. ಓಕೆನಾ? 1.6 ಬರುತ್ತೆ. ಆದ್ರೆ ನಾವೇನ್ ಮಾಡ್ಕೋಬೇಕು? 1 ಮತ್ತೆ 2ರ ಮಧ್ಯದಲ್ಲಿ 1.6 ಬರುತ್ತೆ. ಇಲ್ಲಿ ಎಲ್ಲೋ ಬರುತ್ತೆ 1.6 ಬರುತ್ತೆ ಅಂತ ತಿಳ್ಕೊಳ್ಳಿ. 1.6. ಹಾಗಾದ್ರೆ ಇದಕ್ಕಿಂತ ಚಿಕ್ಕ ನಂಬರ್ ಯಾವುದು? 1. ಅದನ್ನೇ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ಎಸ್. ಸೊ ದ ಲಾರ್ಜೆಸ್ಟ್ ಇಂಟೀಜರ್ ವಿಚ್ ಈಸ್ ಲೆಸ್ ದ್ಯಾನ್ 1.6 ಯಾವುದು? 1. ಓಕೆನಾ? ಅದು ನೆನಪಿಟ್ಕೋಬೇಕು.
ಎಸ್ 1.6 ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ 1. ಸೊ 1.8 1 ಆಗುತ್ತೆ, 4.9 4 ಆಗುತ್ತೆ. ಓಕೆನಾ? ಎಸ್, ಇದು ನೆನಪಿಟ್ಕೋಬೇಕು. ಇದನ್ನ ಶಾರ್ಟ್ ಕಟ್ ಆಗಿ ಹೇಳೋದಾದ್ರೆ ನೋಡ್ರಿ, 2.3 ಇತ್ತಪ್ಪ ಅಂದ್ರೆ 2 ತಗೋಬೇಕು, 4.3 ಇತ್ತಪ್ಪ ಅಂದ್ರೆ 4 ತಗೋಬೇಕು. ಸೊ 2.8 ಇತ್ತಪ್ಪ ಅಂದ್ರೂ 2 ಬರುತ್ತೆ. ಓಕೆನಾ? 2.9 ಇತ್ತಂದ್ರೆ ಅದು ಕೂಡ 2 ಬರುತ್ತೆ. ಸೊ ಇದು ನೆನಪಿಟ್ಕೋಬೇಕು. ರೈಟ್? ಎಸ್, ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಬೇಕಾದ್ರೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಎಸ್, ನೆಕ್ಸ್ಟ್ ಮೂವ್ ಆನ್. ಸಿಂಬಾಲ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಸಿಂಬಾಲ್ಸ್ ಪ್ರೊನೌನ್ಸಿಯೇಷನ್ ಏನು, ಅದರ ಮೀನಿಂಗ್ ಏನು. ಸೊ ನೋಡ್ರಿ, ಸಿಂಬಲ್ ನೋಡ್ರಿ, ಈ ಸಿಂಬಲ್ ಇದೆ. ಸೊ ಈ ಸಿಂಬಲ್ ಅನ್ನ ಸಾಕಷ್ಟು ನಾವು ಯೂಸ್ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ. ಈ ಸಿಂಬಲ್ ಪ್ರೊನೌನ್ಸಿಯೇಷನ್ ಏನಪ್ಪಾ ಅಂದ್ರೆ ಇಂಪ್ಲೈಸ್ ಅಂತ ಹೇಳ್ತೀವಿ. ಏನು? ಇಂಪ್ಲೈಸ್. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಅಂತ, ಎ ಇಂಪ್ಲೈಸ್ ಬಿ ಅಂತ. ಇದ್ರ ಮೀನಿಂಗ್ ಏನು ನೋಡ್ರಿ, ಎ ಇಂಪ್ಲೈಸ್ ಬಿ, ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಇಫ್ ಎ ಇಸ್ ಟ್ರೂ ಬಿ ಆಲ್ಸೋ ಟ್ರೂ. ಅಂದ್ರೆ ನೀವು ಇಲ್ಲಿ ಈ ಎರಡು ಫ್ಯಾಕ್ಟ್ ಅನ್ನ ಬರೆದು ಮಿಡಲ್ ಈ ಸೈನ್ ಅನ್ನ ಬರೆದ್ರಪ್ಪ ಅಂದ್ರೆ ಇಫ್ ದ ಫ್ಯಾಕ್ಟ್ ಅಟ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಟ್ರೂ, ದೆನ್ ದ ಫ್ಯಾಕ್ಟ್ ಅಟ್ ದಿ ರೈಟ್ ಹ್ಯಾಂಡ್ ಆಲ್ಸೋ ಟ್ರೂ. ಸೊ ಎ ಟ್ರೂ ಆದ್ರೆ ಬಿ ಟ್ರೂ. ಎಕ್ಸಾಂಪಲ್ ನೋಡೋದಾದ್ರೆ 2 + 3 that implies 5. ಸೊ 2 + 3 5 ಆಗುತ್ತೆ. ಸೊ that implies 5. a + b even ಆದ್ರೆ that implies b + a even. ಅಂದ್ರೆ ನೀವು a + b ಎರಡು ಅಂಕಿಗಳನ್ನು, ಯಾವುದೇ ಒಂದು ಎರಡು ಅಂಕಿಗಳನ್ನು ಕೂಡಿಸಿದ್ರೆ ಅದು ಸಮ ಬರುತ್ತೆ. ಇವನ್ ಆದ್ರೆ ಇದರ ಅರ್ಥ ಅದೇ ಅಂಕಿನ ಉಲ್ಟಾ ತಗೊಂಡು ನೀವೇನಾದ್ರೂ ಕೂಡಿಸಿದ್ರಪ್ಪ ಅಂದ್ರೆ ಅದು ಕೂಡ ಇವನ್ ಆಗುತ್ತೆ. ಸೊ ಇದರ ಅರ್ಥ ಇದಾಗತ್ತೆ. ಸೊ ಟೋಟಲಿ ಇದನ್ನ ಏನ್ ಮಾಡ್ತೀವಿ, ಇಂಪ್ಲೈಸ್ ಅಂತ ಹೇಳಿ ಬರಿತೀವಿ. ಇಂಪ್ಲೈಸ್ ದ್ಯಾಟ್ ಎ ಇಂಪ್ಲೈಸ್ ಬಿ ಅಂತಂದ್ರೆ ಎ ಟ್ರೂ ಆದ್ರೆ ಬಿನು ಟ್ರೂ ಆಗುತ್ತೆ ಅಂತ. ಓಕೆನಾ? ಸೊ ನೆಕ್ಸ್ಟ್ ಚಿಹ್ನೆ ನೋಡ್ರಿ, ಏನ್ ಬರುತ್ತೆ, ಬಿಲಾಂಗ್ಸ್ ಟು. ಇದನ್ನ ಬಿಲಾಂಗ್ಸ್ ಟು ಅಂತ ಹೇಳಿ ಓದ್ತೀವಿ. ಓಕೆನಾ? ಬಿಲಾಂಗ್ಸ್ ಟು ಈ ಸೈನ್ ನೋಡ್ಕೊರಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಚಾಪ್ಟರ್ ಅಲ್ಲಿ ಇದನ್ನ ಸಾಕಷ್ಟು ಇದನ್ನ ಡಿಸ್ಕಷನ್ ಮಾಡ್ತೀವಿ. ರೈಟ್? ಓಕೆನಾ? ಯೂಸೇಜ್ ಎಲ್ಲಿ ಮಾಡ್ತೀವಿ, ಎ ಬಿಲಾಂಗ್ಸ್ ಟು ಬಿ ಅಂತ ಹೇಳಿ ಬರಿಬೇಕಾದ್ರೆ ಎ ಬಿಲಾಂಗ್ಸ್ ಟು ಬಿ ಅಂತ ಹೇಳಿ ಬರೆದ್ವಿ, ಎ ಬಿಲಾಂಗ್ಸ್ ಟು ಬಿ. ಸೊ ಇಲ್ಲಿ ಎ ಬಿಲಾಂಗ್ಸ್ ಟು ಬಿ ಅದರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಎ ಬಿಲಾಂಗ್ಸ್ ಟು ಬಿ ಅದನ್ನ ಓದ್ತೀವಿ ಅಂದ್ರೆ ಎಕ್ಸ್ಪ್ರೆಷನ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ of the symbol belongs to or is in the set of the right hand side of the symbol. ಅಂದ್ರೆ ನೀವು ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಇದು ರೈಟ್ ಹ್ಯಾಂಡ್ ಸೈಡ್, ಹೌದಾ? ಸೊ ಇದು ಇದಕ್ಕೆ ಸೇರಿದೆ ಅಂತಕ್ಕಂಥ, ಕನ್ನಡದಲ್ಲಿ ಬರೆಯೋದಾದ್ರೆ ಸೇರಿದೆ, ಇದು ಈ ಸೆಟ್ಟಿಗೆ ಸೇರಿದೆ ಅಂತಕ್ಕಂಥ. ಓಕೆನಾ? ಒಂದು ವೇಳೆ ಸೇರಿಲ್ಲ ಅಂತಕ್ಕಂಥದ್ದು ಅಂತಂದ್ರೆ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ, ಅಂದ್ರೆ ಈ ಒಂದು ಇದಕ್ಕೆ ಈ ಒಂದು ಸೆಟ್ ಈ ಸೆಟ್ಟಿಗೆ ಸೇರಿಲ್ಲ ಅಂತಕ್ಕಂಥದ್ದು. ಓಕೆನಾ? ಸೇರಿಲ್ಲ ಅಂತಕ್ಕಂಥದ್ದು. ರೈಟ್? ಎಸ್, ಎ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಎಸ್, ನೆಕ್ಸ್ಟ್ ಸಿಂಬಲ್ ನೋಡ್ರಿ, ಸಿಂಬಲ್ ಈ ತರ ಇದೆ, ಫಾರ್ ಆಲ್. ಇದು ಪ್ರೊನೌನ್ಸಿಯೇಷನ್ ಯಾವ ತರ ಮಾಡ್ತೀವಿ, ಫಾರ್ ಆಲ್. ಫಾರ್ ಆಲ್ ಅಂತಂದ್ರೆ ಯೂಸೇಜ್ ಯಾವ ತರ ಮಾಡ್ತೀವಿ, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಗಿವನ್ ಸೆಟ್. ಅಂದ್ರೆ ನೀವು ಯಾವುದೇ ಒಂದು ವ್ಯಾಲ್ಯೂ ತಗೋರಿ, ಎಕ್ಸ್ ಅನ್ ಯಾವುದೇ ಒಂದು ವ್ಯಾಲ್ಯೂ ತಗೋರಿ, ಆ ವ್ಯಾಲ್ಯೂ ಗಿವನ್ ಸೆಟ್ ಅಲ್ಲಿ ಇರ್ತಕ್ಕಂಥದ್ದು ಅಂತ ನೋಡ್ರಿ. ಈಗ ನಾವು ಸೆಟ್ ಎ ಇಸ್ ಈಕ್ವಲ್ ಟು ಏನ್ ಮಾಡ್ತೀವಿ, 1 2 3 ಡ್ಯಾಶ್ ಡ್ಯಾಶ್ ಅಂತೇಳಿ ಒಂದು ಸೆಟ್ ತಗೋತೀವಿ. ಸೊ ಎಕ್ಸ್ ವ್ಯಾಲ್ಯೂ ಏನೇ ಒಂದು ತಗೋರಿ, ಆ ಎಕ್ಸ್ ವ್ಯಾಲ್ಯೂ ಫಾರ್ ಆಲ್ ಎಕ್ಸ್ ವ್ಯಾಲ್ಯೂ ಬಿಲಾಂಗ್ಸ್ ಟು ಸೆಟ್ ಎ. ಅಂದ್ರೆ ನೀವು ಎಕ್ಸ್ ವ್ಯಾಲ್ಯೂ ಏನ್ ತಗೋತಿರಲ್ಲ ಅದು ಎಲ್ಲಾ ವ್ಯಾಲ್ಯೂ ಎ ಅಲ್ಲಿ ಇದೆ ಅಂತಕ್ಕಂಥ. ಫಾರ್ ಆಲ್ ಎಕ್ಸ್ ವ್ಯಾಲ್ಯೂ ಬಿಲಾಂಗ್ಸ್ ಟು ಎ, ಅದರ ಅರ್ಥ ಅದು ಎಲ್ಲಾ ಎಕ್ಸ್ ವ್ಯಾಲ್ಯೂ ನೀವೇನ್ ತಗೋತಿರಲ್ಲ ಅದು ಬಿಲಾಂಗ್ಸ್ ಟು ಎ ಒಂದು ಸೆಟ್ ಅಲ್ಲಿ ಇರ್ತಕ್ಕಂಥ. ರೈಟ್? ಎಸ್, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡ್ರಿ ಸಿಂಬಲ್ ಇದು ದೇರ್ ಎಕ್ಸಿಸ್ಟ್. ಎಕ್ಸಿಸ್ಟ್ ಅಂದ್ರೆ ಅವೈಲೇಬಲ್ ಇದೆ ಅಂತಕ್ಕಂಥದ್ದು. ಸೊ ಎಕ್ಸಿಸ್ಟ್ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ದೇರ್ ಎಕ್ಸಿಸ್ಟ್ ಅಂತ ಹೇಳಿ ಮಾಡ್ತೀವಿ. ಸೊ ಯೂಸೇಜ್ ನೋಡ್ರಿ, ಟು ಎಕ್ಸ್ಪ್ರೆಸ್ ದ ಎಕ್ಸಿಸ್ಟೆನ್ಸ್ ಆಫ್ ದಿ ವೇರಿಯಬಲ್, ಅಂದ್ರೆ ಈ ವೇರಿಯಬಲ್ ಅದಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಸೊ ದೇರ್ ಎಕ್ಸಿಸ್ಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಗಿವನ್ ಸೆಟ್, ಅಂದ್ರೆ ಎಕ್ಸ್ ವ್ಯಾಲ್ಯೂ ಇದೆ ಎಲ್ಲಿ, ಸೆಟ್ ಅಲ್ಲಿ ಇದೆ. ಅಂದ್ರೆ ಕೊಟ್ಟಿರ್ತಕ್ಕಂಥ ಸೆಟ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ, ದೇರ್ ಎಕ್ಸಿಸ್ಟ್ ಅಂದ್ರೆ ಇದೆ ಅಂತಕ್ಕಂಥದ್ದು. ಓಕೆನಾ? ಸೊ ಮೀನಿಂಗ್ ಹೇಳೋದ್ರೆ ದೇರ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ದ ಗಿವನ್ ಸೆಟ್, ಅದರ ಅರ್ಥ ಅದು. ಸೊ ಎಕ್ಸಿಸ್ಟ್ ಇಲ್ಲ ಅಂದ್ರೆ ಅವೈಲೇಬಲ್ ಇಲ್ಲ ಅಂತಕ್ಕಂಥದ್ದು ಹೇಳೋದಾದ್ರೆ ಡಸ್ ನಾಟ್ ಎಕ್ಸಿಸ್ಟ್ ಅಂದ್ರೆ ಒಂದು ಮಾರ್ಕ್ ಅನ್ನ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ ಒಂದು ಈ ತರ ಒಂದು ಮಾರ್ಕ್ ಅನ್ನ ಮಾಡ್ತೀವಿ. ಓಕೆನಾ? ಈ ತರ ಒಂದು ಮಾರ್ಕ್ ಅನ್ನು ಮಾಡ್ತೀವಿ, ಡಸ್ ನಾಟ್ ಎಕ್ಸಿಸ್ಟ್. ಓಕೆನಾ? ಸೊ ಪ್ರೊನೌನ್ಸಿಯೇಷನ್ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತಕ್ಕಂಥದ್ದು. ಯೂಸೇಜ್ ಯಾವಾಗ ಮಾಡ್ತೀವಿ, ದೇರ್ ಡಸ್ ನಾಟ್ ಎಕ್ಸ್ ಬಿಲಾಂಗ್ಸ್ ಟು ದ ಗಿವನ್ ಸೆಟ್, ಅಂದ್ರೆ ಯಾವುದೇ ಒಂದು ಎಕ್ಸ್ ವ್ಯಾಲ್ಯೂ ಗಿವನ್ ಸೆಟ್ ಅಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ಬೇಕಾದ್ರೆ ಇದನ್ನ ಹೇಳ್ತೀವಿ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ಗಿವನ್ ಸೆಟ್ ಅಂತ. ಸೊ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಯೂಸ್ ಆಗುತ್ತೆ, ಇದನ್ನ ಸ್ವಲ್ಪ ನೀವು ತಿಳ್ಕೋಬೇಕು. ಓಕೆನಾ? ಎಸ್, ಸೊ ನಾವು ಮುಂದಿನ ಕ್ಲಾಸಸ್ಗಳಲ್ಲಿ ಎಲ್ಲ ಟಾಪಿಕ್ಸ್ಗಳನ್ನ ಡಿಸ್ಕಷನ್ ಮಾಡ್ತೀವಿ. ಸೊ ಮೊದಲನೇದಾಗಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಟೈಪ್ಸ್ ಆಫ್ ರಿಲೇಷನ್ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ. ರೈಟ್? ಸೊ ಇವನ್ನ ನೀವು ಒಂದ್ಸಲ ರಿವೈಸ್ ಮಾಡ್ಕೋಬೇಕಾಗ್ತದೆ. ರೈಟ್? ಎಸ್.